ಸ್ಟೂಡೆಂಟ್ಸ್, ಚಾಪ್ಟರ್ 5 ನಲ್ಲಿ ನೆಕ್ಸ್ಟ್ ಟಾಪಿಕ್ಕು ಫಾರ್ಮ್ಯಾಟೆಡ್ ಇನ್ಪುಟ್ ಆಗಿದೆ. ದಟ್ ಈಸ್ ಸ್ಕ್ಯಾನ್ಎಫ್ ಫಂಕ್ಷನ್. ಹೇಗೆ ಬರೆಯೋದು ಸ್ಕ್ಯಾನ್ಎಫ್ ಫಂಕ್ಷನ್, ವಾಟ್ ಆರ್ ದಿ ರೂಲ್ಸ್ ಫಾಲೋಡ್, ಮತ್ತು ಅದರಲ್ಲಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ನ ಬೇಸ್ಡ್ ಆನ್ ದಿ ಡೇಟಾ ಟೈಪ್ಸ್ ಬೇರೆ ಬೇರೆದು ಯಾವ್ಯಾವ ರೀತಿ ಹಾಕೋದು ಅದನ್ನು ಪ್ರೀವಿಯಸ್ ಒಂದು ಸೆಷನಲ್ಲಿ ನೋಡಿದ್ದೀರಾ. ಇಲ್ಲಿ ಫಾರ್ಮ್ಯಾಟೆಡ್ ಔಟ್ಪುಟ್, ಈಗ ಈ ಸೆಷನ್ ಟಾಪಿಕ್ಕು ಫಾರ್ಮ್ಯಾಟೆಡ್ ಔಟ್ಪುಟ್. ನೀವು ಸುಮಾರು ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ಲಾಸ್ಟ್ ಲೈನಲ್ಲಿ ಈ ರೀತಿ ಪ್ರಿಂಟ್ ಎಫ್ ಫಂಕ್ಷನ್ ಬರೆದಿರ್ತೀರ. ಪ್ರಿಂಟ್ ಎಫ್ ಫಂಕ್ಷನ್ನು ಎಲ್ಲ ಪ್ರೋಗ್ರಾಮ್ಸ್ಗೂ ಯೂಸ್ ಮಾಡಿದ್ದೀರಾ. ಎಂಟರ್ ದಿ ವ್ಯಾಲ್ಯೂ ಆಫ್ ಎ, ಎಂಟರ್ ದಿ ವ್ಯಾಲ್ಯೂ ಆಫ್ ಎನ್, ಆ ರೀತಿ ಅಲ್ಲ. ಫಾರ್ಮ್ಯಾಟೆಡ್ ಔಟ್ಪುಟ್ ಅಂತಂದರೆ ರಿಸಲ್ಟ್ ಲಾಸ್ಟ್ ಲೈನಲ್ಲಿ ಬರೋ ಅಂಥ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ದಟ್ ಈಸ್ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ಆಸ್ ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಒಂದಷ್ಟು ಲ್ಯಾಬ್ ಪ್ರೋಗ್ರಾಮ್ಸ್ ನೋಡೋಣ, ನಿಮಗೆ ಅದು ಐಡಿಯಾ ಸಿಗುತ್ತೆ. See here, ಫಾರ್ಮ್ಯಾಟೆಡ್ ಇನ್ಪುಟ್ ಸ್ಟೇಟ್ಮೆಂಟ್ ಸ್ಕ್ಯಾನ್ಎಫ್ ಆಗಿದೆ. ಈಗ ನಾವು ನೋಡ್ತಾ ಇರೋಂಥದ್ದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಫಾರ್ಮ್ಯಾಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್. ಇದು ನೋಟ್ಸ್ ಶೇರ್ ಮಾಡಿದ್ದೀನಿ, ಅದರಲ್ಲಿ ನಿಮಗೆ ಈ ಟೇಬಲ್ ಸಿಗುತ್ತೆ, ನೋಡ್ಕೊಳ್ಳಿ. ಅನ್ಫಾರ್ಮ್ಯಾಟೆಡ್ ನೆಕ್ಸ್ಟ್ ನೋಡೋಣ. ಇದು ಸಿಂಪಲ್ ಸ್ಟೇಟ್ಮೆಂಟ್ಸು. ನಿಮಗೆ ಇದು ತುಂಬ ಇಂಪಾರ್ಟೆಂಟು. ಪ್ರೋಗ್ರಾಮಿಂಗಲ್ಲಿ ಇದನ್ನೇ ಯೂಸ್ ಮಾಡ್ತೀರಾ ನೀವು. ಗೆಟ್ ಕ್ಯಾರ್, ಪುಟ್ ಕ್ಯಾರ್, ಗೆಟ್ ಎಸ್, ಪುಟ್ ಎಸ್, ಗೆಟ್ ಸ್ಟ್ರಿಂಗ್ ಅಂತ. ಎಸ್ ಅಂದರೆ ಇಲ್ಲೂ ಎಸ್ ಅಂದರೆ ಸ್ಟ್ರಿಂಗ್ ಅಂತ, ಇದು ಕ್ಯಾರೆಕ್ಟರ್ ಅಂತ, ಕ್ಯಾರ್ ಅಂತಂದರೆ. ಪುಟ್ ಅಂದರೆ ಪ್ರಿಂಟು, ಗೆಟ್ ಅಂದರೆ ಗೆಟ್ ದಿ ಕ್ಯಾರೆಕ್ಟರ್ ಫ್ರಮ್ ಕೀಬೋರ್ಡ್ ಅಂತ. ದೀಸ್ ಟು ಆರ್ ಅನ್ಫಾರ್ಮ್ಯಾಟೆಡ್ ಸ್ಟೇಟ್ಮೆಂಟ್ಸ್. ದೀಸ್ ಟು ಆರ್ ಫಾರ್ಮ್ಯಾಟೆಡ್ ಸ್ಟೇಟ್ಮೆಂಟ್ಸ್. ಹಿಯರ್ ಇಲ್ಲೊಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಇದೆ. ಸಿಂಪಲ್ 2 ಲೈನ್ ಪ್ರೋಗ್ರಾಮ್ ಅಷ್ಟೇ ಇದು. ಇಲ್ಲಿ ಡೇಟಾ ಟೈಪ್ ಬರೆದಿದ್ದೀನಿ, INT ಇಂಟ್ ಅಂತ. ಸ್ಪೇಸ್ ಕೊಟ್ಟು ಟೆಸ್ಟ್ ಇಂಟಿಜರ್ ಈಕ್ವಲ್ ಟು 5 ಅಂತ ನಾನು ಕೀಬೋರ್ಡಿಂದ ಕೊಡ್ತಿಲ್ಲ, ಇಲ್ಲೇನೆ ನಾನು ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿದ್ದೀನಿ. ಸೊ 5 ಅನ್ನೋ ನಂಬರ್ನ ನಾನು ಟೆಸ್ಟ್ ಇಂಟಿಜರ್ ಒಳಗೆ ಸ್ಟೋರ್ ಮಾಡ್ತಾ ಇದ್ದೀನಿ, ಈ ವೇರಿಯೇಬಲ್ ಒಳಗೆ ಸ್ಟೋರ್ ಮಾಡ್ತಾ ಇದ್ದೀನಿ. ಪ್ರಿಂಟ್ ಎಫ್ ಫಂಕ್ಷನ್ನು ಇದೇ ಫಾರ್ಮ್ಯಾಟು. ಈಗ ನಾನು ತಗೊಂಡಿರೋ ಟಾಪಿಕ್ಕು ಈ ಒಂದು ಲೈನು ಏನು ಹೈಲೈಟ್ ಆಗ್ತಿದೆ, ಈ ಲೈನನ್ನೇ ನಾನೀಗ ಟಾಪಿಕ್ ಆಫ್ ದಿ ಸೆಷನ್ ಆಗಿ ತಗೊಂಡಿರೋ ಅಂಥದ್ದು. ಇಲ್ಲಿ ಸ್ಕ್ಯಾನ್ಎಫಲ್ಲಿ ನೋಡಿದ್ವಿ ಯಾವ ರೀತಿ ಸ್ಕ್ಯಾನ್ಎಫ್ ಬರಿಬೇಕು. ಅಫ್ಕೋರ್ಸ್ ಅಲ್ಲೂ ಡಬಲ್ ಕೋಟ್ಸ್ ಇರುತ್ತೆ, ಒಳಗೆ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಬರಿಬೇಕು. ಆದರೆ ಅಲ್ಲಿ ಈ ಥರ ಏನು ನಂಬರೀಸ್ ಈ ರೀತಿ ಏನು ಬರೆಯೋಕ್ಕೆ ಅವಕಾಶ ಇರಲ್ಲ. ನೀವು ಜಸ್ಟ್ ಪರ್ಸೆಂಟ್ ಬರೆದು ಇಲ್ಲೊಂದು ಬೇಸ್ಡ್ ಆನ್ ದಿ ಡೇಟಾ ಟೈಪು ಇಲ್ಲೊಂದು ಕ್ಯಾರೆಕ್ಟರ್ ಬರೀತೀರ. ನೆಕ್ಸ್ಟು ವಿಲ್ ಪುಟ್ ಎ ಕಾಮ, ಇಲ್ಲೊಂದು ವೇರಿಯೇಬಲ್ ಬರೀತೀರ. ಯಾವ ವೇರಿಯೇಬಲ್ ಇದು? ಟೆಸ್ಟ್ ಇಂಟಿಜರ್ ಅನ್ನೋದು 2 ವರ್ಡ್ ಥರ ಕಾಣ್ತಿದೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಆದರೆ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಮಧ್ಯ ಸ್ಪೇಸ್ನ ತೆಗೆದು ಗ್ಯಾಪ್ನ ತೆಗೆದು ಅದು 1 ವರ್ಡ್ ಅಂತ ನಾವು ಮಾಡ್ಕೋಬೇಕು. ಅದನ್ನು ನೀವು ಅದನ್ನು 2 ವರ್ಡ್ ಅಂತ ಮಾಡೋಕ್ಕೋದ್ರೆ ಟೆಸ್ಟೇ ಒಂದು ಇಂಟಿಜರೇ ಒಂದು ಅಂದರೆ ಎರರ್ ಬರುತ್ತೆ. ಈ ಲ್ಯಾಂಗ್ವೇಜ್ ಅಂದರೆ ಏನು? ಭಾಷೆ. ಈ ಒಂದು ಕಂಪ್ಯೂಟರ್ ಭಾಷೆಯಲ್ಲಿ ನಾವು ಇದನ್ನು 1 ವರ್ಡ್ ಅಂತ ಮಾಡ್ಕೋಬೇಕು. ಈ ಒಂದು ವರ್ಡ್ ಒಳಗಡೆ ಏನನ್ನ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ, 5 ಅನ್ನೋದನ್ನ ಸ್ಟೋರ್ ಮಾಡಿಟ್ಟಿದ್ದೀನಿ, ಅದೇ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗೋದು ರಿಸಲ್ಟು ಯಾವ ಫಾರ್ಮ್ಯಾಟಲ್ಲಿ ಇರುತ್ತೆ ಅನ್ನೋದು ನಮಗೆ ಇಲ್ಲಿ ವೇರಿಯೇಬಲಲ್ಲಿ ಸ್ಟೋರ್ ಆಗೋ ವ್ಯಾಲ್ಯೂನಲ್ಲೇ ಗೊತ್ತಾಗುತ್ತೆ. 5 ಅದು 5.1 ಇಲ್ಲ, 5.0 ಇಲ್ಲ, 5 ಅಂತ ಇದೆ ಅಂದರೆ ಇಟ್ಸ್ ಆ್ಯನ್ ಇಂಟಿಜರ್ ನಂಬರ್. ಇಂಟಿಜರ್ ನಂಬರು ನಮ್ಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್ %d. ಸೊ ನಾನು ಇದನ್ನು ರನ್ ಮಾಡಿದಾಗ ಕಂಟ್ರೋಲ್ F9 ಅಂತ ಕೊಟ್ಟರೆ ನೋಡಿ, ದಿ ಔಟ್ಪುಟ್ ಈಸ್ ನಂಬರ್ ಈಸ್ 5 ಅಂತ ಬರ್ತಾ ಇದೆ. ಸೊ ಅಲ್ಲಿ 5.0 ಅಂತ ಬರ್ತಿಲ್ಲ.
ಯು ಕ್ಯಾನ್ ಅಬ್ಸರ್ವ್ ನಾನಿಲ್ಲಿ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಗೆ ಏನು ಫಾರ್ಮ್ಯಾಟ್ ಸ್ಪೆಸಿಫೈಯರು %f ಅಂತ. ನೋಡಿ ಇದು ರನ್ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿರೋಂಥ ಇಂಟಿಜರ್ 5 ಹೋಲ್ ನಂಬರ್ಗೆ ನಾವು %f ಕೊಟ್ಟಿದ್ದೀವಿ ಅಂತ ಇಟ್ಸ್ ನಾಟ್ ಅಕ್ಸೆಪ್ಟಿಂಗ್. ಈಗ ನೋಡಿ ಇದು ಹಿಂದೆ ಬಂದಿರೋ ಅಂಥ ಎರರ್ಸ್ ಇದು. ನೀವು %f ಕೊಟ್ಟಿದ್ದೀರಾ, ಅಬ್ನಾರ್ಮಲ್ ಪ್ರೋಗ್ರಾಮ್ ಟರ್ಮಿನೇಷನ್ ಅಂತ ಬಂದಿದೆ, ಸ್ಕ್ರೀನ್ ಕಾಣಿಸಿರ್ಲಿಲ್ಲ ಅಷ್ಟೆ. ಮತ್ತೆ ನಾನು ಅದನ್ನು %d ಮಾಡಿದಾಗ ಇಲ್ಲಿ ಬಂದಿದೆ ನೋಡಿ, ನಂಬರ್ ಈಸ್ ಈಕ್ವಲ್ ಟು 5 ಅಂತ. ಸೊ ಈ ರೀತಿ ನಾವು ವ್ಯಾಲ್ಯೂ ಹೇಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ನಾನು 5.1 ಅಂತ ಕೊಡ್ತೀನಿ. 5.1 ಅಂತ ಕೊಡ್ತೀನಿ ಅಂದರೆ ನಾನಿಲ್ಲಿ ಇದನ್ನು ಫ್ಲೋಟ್ ಅಂತ ಮಾಡ್ಕೊಂಡಿರಬೇಕು. ಡೇಟಾ ಟೈಪು ಫ್ಲೋಟ್ ಅಂತ ಇರಬೇಕು. ಸಿಯರ್ ನಾವಾಗಲೇ ನೋಡಿರ ಅದು ಆಮೇಲೆ ಬರ್ತೀನಿ. ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಸಿಂಟ್ಯಾಕ್ಸ್ ಏನಿದೆ, ಪ್ರಿಂಟ್ ಡಬಲ್ ಕೋಟ್ಸ್ ಒಳಗೆ ಪ್ರಿಂಟ್ ಕಂಟ್ರೋಲ್ ಸ್ಟ್ರಿಂಗು ವೇರಿಯೇಬಲ್ ಲಿಸ್ಟ್ ಅಂತ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಸಿಂಪಲ್ ಪ್ರೋಗ್ರಾಮಲ್ಲಿ ಡಬಲ್ ಕೋಟ್ಸ್ ಇದೆ. ಆಗಲೇ ತೋರಿಸಿದ್ದೀನಿ ಕೀಬೋರ್ಡಲ್ಲಿ ಡಬಲ್ ಕೋಟ್ಸ್ ಎಲ್ಲಿರುತ್ತೆ ಅಂತ. %d ಅಂತ ಇದೆ. ನೆಕ್ಸ್ಟು ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಇಲ್ಲೊಂದು ಕಾಮಾ ಆಪ್ರೇಟರ್ ಇದೆ, ಆಮೇಲೆ ವೇರಿಯೇಬಲ್ ಲಿಸ್ಟ್. ಅದೇ ರೀತಿ ಕಾಮಾ ಆಪ್ರೇಟರ್ ಇದೆ, ವೇರಿಯೇಬಲ್ ಏನು ಒಂದೇ ಇರೋದು ಟೆಸ್ಟ್ ಇಂಟಿಜರ್ ಅಂತ, ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಈ ಟೆಸ್ಟ್ ಇಂಟಿಜರ್ ಒಳಗೆ ಏನಿದೆ ಅದು ಪ್ರಿಂಟ್ ಆಗ್ತಿದೆ, ನಂಬರ್ 5 ಅಂತ. ಅಷ್ಟೇ ರಿಸಲ್ಟ್. ನಾನು ಏನು ಇಲ್ಲಿ 5 ಅಂತ ಕೊಟ್ಟಿದ್ದೀನಿ ಆ 5 ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಇದು ಒಂದಷ್ಟು ಎಕ್ಸಾಂಪಲ್ಸು, ಯಾವ್ಯಾವ ರೀತಿ ಪ್ರಿಂಟ್ ನೀವು ಬರಿಬೋದು ಅಂತ. ಪ್ರೋಗ್ರಾಮಿಂಗ್ ಈಸ್ ಆ್ಯನ್ ಆರ್ಟ್ ಅಂತ ಇದೆ ನೋಡಿ. ಪ್ರಿಂಟ್ ಬರೆದಾಗ ಯಾವಾಗಲೂ ಬ್ರ್ಯಾಕೆಟ್ ಓಪನ್ ಮಾಡಿ ಫಸ್ಟ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ ನೀವು. ಬ್ರ್ಯಾಕೆಟ್ ಓಪನ್ ಮಾಡಿ ಸ್ಮಾಲ್ ಬ್ರ್ಯಾಕೆಟ್ ಡಬಲ್ ಕೋಟ್ಸ್ ಹಾಕಿ ಪ್ರೋಗ್ರಾಮಿಂಗ್ ಈಸ್ ಆ್ಯನ್ ಆರ್ಟ್, ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಇಲ್ಲೊಂದು ಎಂಡಿಂಗ್ ಸೆಮಿಕಾಲನ್ ಇರಬೇಕು. ಪ್ರಿಂಟ್ %d ಇದು ಲಾಸ್ಟ್ ಲೈನಲ್ಲಿ ಬರೆಯುವಂಥದ್ದು. ಈ ರೀತಿ ಅಕಾರ್ಡಿಂಗ್ ಟು ಸಿಂಟ್ಯಾಕ್ಸ್ ಇದೆ, ಕಾಮಾ ಇದೆ, ಇಲ್ಲೊಂದು ವೇರಿಯೇಬಲ್ ಇದೆ. ಇದು ಫ್ಲೋಟಿಂಗ್ ಪಾಯಿಂಟ್ ರಿಸಲ್ಟು ಪ್ರಿಂಟ್ ಆಗಬೇಕಾದ್ರೆ ಈ ರೀತಿ ಬರುತ್ತೆ. ನೀವು ಲ್ಯಾಬ್ ಪ್ರೋಗ್ರಾಮ್ ಫಸ್ಟ್ ಪ್ರೋಗ್ರಾಮ್ ನೋಡಿರ್ಬೋದು. ಕ್ಯಾಲ್ಕುಲೇಟಿಂಗ್ ಏರಿಯಾ ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್, ರಿಸಲ್ಟ್ ನಮಗೆ ಫ್ಲೋಟಲ್ಲಿ ಬರುತ್ತೆ %f ಅಂತ. ಸಮ್ ಆಫ್ 3 ನಂಬರ್ಸ್ ಇಂಟಿಜರ್ ನಂಬರ್ಸು, ಸೊ ಅದಕ್ಕೆ ರಿಸಲ್ಟು %d ಲಾಗ್. ಈಗ 1 + 2 + 3 ಅಂದರೆ ರಿಸಲ್ಟ್ ಏನು ಬರುತ್ತೆ 6 ಅಂತ ಬರುತ್ತೆ ಹೊರತು 6.0 ಬರಲ್ಲ. ಸೊ %d ನಾವೇ ಗೆಸ್ ಮಾಡಿಕೊಂಡು ಪ್ರಿಂಟ್ ಸ್ಟೇಟ್ಮೆಂಟು ಬರ್ಕೋಬೇಕಾಗತ್ತೆ. %s ಈಸ್ ಇನ್ಪುಟ್ ಸ್ಟ್ರಿಂಗ್ ಅಂತಂದರೆ %s ನೇಮ್ ಅದು. ಸೊ
So in this way you have different types of print statements. ನೋಡಿ, ಇಲ್ಲಿ ನಮಗೆ ಆ ರೀತಿ ಕೀಬೋರ್ಡಿಂದ ನಾನೇನು ಕೊಡ್ತಾ ಇಲ್ಲ. ಹಾಯ್, ಎಲೋ, ವೆಲ್ಕಮ್ ಟು ಸಿ ವರ್ಲ್ಡ್, ಈ ಥರ ಒಂದು ಸ್ಟೇಟ್ಮೆಂಟ್ ಇದ್ದಾಗ ಅದನ್ನು ಡಬಲ್ ಕೋಟ್ಸ್ ಒಳಗೆ ಬರಿತೀವಿ ಈ ರೀತಿ ಪ್ರೋಗ್ರಾಮಲ್ಲಿ. ಈ ಪ್ರೋಗ್ರಾಮ್ ರನ್ ಮಾಡಿದ್ರೆ ನಮಗೆ ಅಲ್ಲೇನು ನಾನು ಕೊಟ್ಟಿದ್ದೀನಿ ಪ್ರಿಂಟ್ ಎಫಲ್ಲಿ ಅದು ಈ ಸ್ಕ್ರೀನ್ ಮೇಲೆ, ಇದನ್ನು ಕನ್ಸೋಲ್ ಸ್ಕ್ರೀನ್ ಅಂತ ಅಂತೀವಿ, ಈ ಸ್ಕ್ರೀನ್ ಮೇಲೆ ಪ್ರಿಂಟ್ ಮಾಡುತ್ತೆ. ನೋಡಿ, ನಾನು ಅಲ್ಲೇನು ಪ್ರಿಂಟ್ ಎಫ್ ಒಳಗೆ ಕೊಟ್ಟಿದ್ದೀನಿ ಹಾಯ್ ಎಲ್ಲೋ ವೆಲ್ಕಮ್ ಟು ಸಿ ವರ್ಲ್ಡ್, ಅದು ಜಸ್ಟ್ ಪ್ರಿಂಟ್ ಆಗಿದೆ. ಅದೇ ಈ ಪ್ರೋಗ್ರಾಮ್ದು ರಿಸಲ್ಟ್. ಜಸ್ಟ್ ಒನ್ ಲೈನ್ ಸಿಂಪಲ್ ಪ್ರೋಗ್ರಾಮ್ ಇದು ಈ ರೀತಿ. ಬಟ್ ಕೀಬೋರ್ಡಿಂದ ಇನ್ಪುಟ್ ತಗೊಂಡಾಗ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಕೀಬೋರ್ಡಿಂದ ಇನ್ಪುಟ್ಟು ಈ ರೀತಿ ಪ್ರೋಗ್ರಾಮ್ಸ್, ಪ್ರೀವಿಯಸ್ ಎಕ್ಸಾಂಪಲ್ಲೇ ತಗೊಳ್ಳೋಣ. ಈ ರೀತಿ ಪ್ರೋಗ್ರಾಮ್ಸ್ ತಗೊಂಡಾಗ ನೀವು ಈ ಪ್ರಿಂಟ್ ಸ್ಟೇಟ್ಮೆಂಟ್ ಬರಿಬೇಕು. ವ್ಯಾಲ್ಯೂಸ್ ಇನಿಷಿಯಲೈಸ್ ಮಾಡಿದಾಗ, ಇನ್ನೊಂದು ಸ್ಕ್ಯಾನ್ ಎಫ್ ಫಂಕ್ಷನ್ ಬರೆದಾಗ ರಿಸಲ್ಟೆಂಟ್ ಪ್ರಿಂಟ್ ಸ್ಟೇಟ್ಮೆಂಟ್ ಈ ರೀತಿನೇ ಬರಿಬೇಕಾಗುತ್ತೆ ನೀವು. ಸೊ ಇಲ್ಲಿ ಸೇಮ್ ಪ್ರೋಗ್ರಾಮ್ ನೋಡೋಣ. ಇಂಟ್ ಟೆಸ್ಟ್ ಇಂಟಿಜರ್, ಆಗಲೇ ಟೆಸ್ಟ್ ಇಂಟಿಜರ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದೆ. ಸೊ ನಾನೀಗ ಈಕ್ವಲ್ ಟು 5 ಅಂತ ಕೊಡಲ್ಲ. ಈಕ್ವಲ್ ಟು 5 ಅಂತ ಕೊಟ್ಟರೆ ಇನಿಷಿಯಲೈಸೇಷನ್ ಆಫ್ ವ್ಯಾಲ್ಯೂ. ಇದು ವೇರಿಯೇಬಲ್ಲು 5 ಅನ್ನೋದು ವ್ಯಾಲ್ಯೂ. ನಾನೀಗ ಕೀಬೋರ್ಡಿಂದ ಎಂಟ್ರಿ ಮಾಡೋ ರೀತಿ ಸ್ಟೇಟ್ಮೆಂಟ್ ಬರಿತೀನಿ. ಅದು ನೀವು ಈ ರೀತಿ ಬರ್ಕೋಬೇಕು. ಪ್ರಿಂಟ್ ಎಫ್ ನಿಮ್ಮ ಸ್ಕ್ರೀನ್ ಮೇಲೆ ಯಾವ ರೀತಿ ಸ್ಟೇಟ್ಮೆಂಟ್ ಬರಬೇಕು ಅದು ನೀವೇ ಡಿಸೈಡ್ ಮಾಡ್ಕೋಬೇಕು. ಎಂಟರ್ ಆನ್ ಇಂಟಿಜರ್ ಅಂತ ಟೈಪ್ ಮಾಡಿದೆ. ಕರ್ಸರು ನೆಕ್ಸ್ಟ್ ಲೈನ್ಗೆ ಆಟೋಮೆಟಿಕ್ ಆಗಿ ಹೋಗ್ಬೇಕಂದ್ರೆ ನಾನು ಇಲ್ಲಿ ಸ್ಲ್ಯಾಶ್ ಮತ್ತು ಎನ್ ಅನ್ನ 2 ಕ್ಯಾರೆಕ್ಟರು ಜೊತೆಗೆ ಹಾಕಬೇಕು. ಡಬಲ್ ಕೋಟ್ಸ್ ಕ್ಲೋಸ್ ಮಾಡ್ತೀನಿ, ಯಾಕಂದರೆ ಸಿಂಟ್ಯಾಕ್ಸ್ ಆ ಥರ ಇದೆ. ಇಲ್ಲಿ ಡಬಲ್ ಕೋಟ್ಸ್ ಓಪನ್ ಇದೆ, ಡಬಲ್ ಕೋಟ್ಸ್ ಕ್ಲೋಸ್ ಮಾಡಬೇಕು. ಬ್ರ್ಯಾಕೆಟ್ ಓಪನ್ ಇದೆ, ಬ್ರ್ಯಾಕೆಟ್ ನಾನು ಕ್ಲೋಸ್ ಮಾಡಬೇಕು. ಎವ್ರಿ ಸ್ಟೇಟ್ಮೆಂಟ್ ಕೊನೆಯಲ್ಲಿ ಸೆಮಿಕೋಲನ್ ಹಾಕಿದೆ. ಎಂಟರ್ ಆನ್ ಇಂಟಿಜರ್, ಯಾಕಂದರೆ ನಾನಿಲ್ಲಿ 5 ಅಂತ ಕೊಟ್ಟಿಲ್ಲ ಆ ಪ್ರೋಗ್ರಾಮ್ ಥರ. ಆಗ ನಾವು ಇಲ್ಲಿ ಈ ಥರ ಪ್ರಿಂಟ್ ಸ್ಟೇಟ್ಮೆಂಟ್ ಬರ್ಕೋಬೇಕು, ಎಂಟರ್ ಆನ್ ಇಂಟಿಜರ್ ಅಂತ. ನೆಕ್ಸ್ಟು ಪ್ರಿಂಟ್ ಎಫ್ ಆ ಥರ ಎಂಟರ್ ಮಾಡಿ ಅಂತ ನೀವೊಂದು ಸ್ಟೇಟ್ಮೆಂಟ್ ಬರೆದ ತಕ್ಷಣ ಸ್ಕ್ಯಾನ್ ಎಫ್ ಬರೀಲೇಬೇಕು. ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್. ಸ್ಕ್ಯಾನ್ ಎಫ್ %d, ಯಾಕಂದರೆ ಡೇಟಾ ಟೈಪು ಇಂಟ್ ಅಂತ ಇದೆ, ನಾನು %d ತಗೋಬೇಕು. ಸಿಂಟ್ಯಾಕ್ಸ್ ಏನಿದೆ, ಡಬಲ್ ಕೋಟ್ಸ್ ಒಳಗೆ ಬರಿಬೇಕು, ಒಂದು ಕಾಮಾ ಬರಿಬೇಕು. ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಒಂದೇ ವೇರಿಯೇಬಲ್ ಇರೋದ್ರಿಂದ ಒಂದೇ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ತಗೊಂಡಿದ್ದೀನಿ, ಕಾಮಾ ಬರೆದು. ಅಡ್ರೆಸ್ ಆಪರೇಟರ್ ನಾವು ಕಲ್ತಿದ್ದೀವಿ, ಸ್ಕ್ಯಾನ್ ಎಫ್ ಅನ್ನೋ ಸೆಷನಲ್ಲಿ ಕಲ್ತಿದ್ದೀವಿ ಹೇಗೆ ಸ್ಕ್ಯಾನ್ ಎಫ್ ಬರೆಯೋದು ಅಂತ. ವೇರಿಯೇಬಲ್ ಇರೋದೇ ಒಂದಲ್ಲಿ, ಆ ವೇರಿಯೇಬಲ್ ನೇಮು ಅಡ್ರೆಸ್ ಆಪರೇಟರ್ ಬರಿಬೇಕು. ಟೆಸ್ಟ್ ಇಂಟಿಜರ್, ಇದು ಆಲ್ರೆಡಿ ಡಬಲ್ ಕೋಟ್ಸ್ ಇಲ್ಲೇ ಕ್ಲೋಸ್ ಆಗಿದೆ, ಕಾಮಾ ಇದೆ, ಅಡ್ರೆಸ್ ಆಪರೇಟರ್ ಇದೆ, ಬ್ರ್ಯಾಕೆಟ್ ಓಪನ್ ಆಗಿದೆ.
ಅದನ್ನು ನಾನು ಕ್ಲೋಸ್ ಮಾಡಬೇಕು. ಕೊನೆಯಲ್ಲಿ ಸೆಮಿಕೋಲನ್ ಹಾಕಬೇಕು. ಪ್ರಿಂಟ್ ಎಫ್ ಡಬಲ್ ಕೋಟ್ಸ್ ನಂಬರ್ ಈಕ್ವಲ್ ಟುನೇ ಹಾಕಬೇಕು, ನಂಬರೇ ಹಾಕಬೇಕು ಅಂತ ಇಲ್ಲ. ನಾನು ನಂಬರ್ ಈಸ್ ಅಂತಾನು ಬರ್ಕೋತೀನಿ. ಏನಾದರೂ ಬರಿಬೋದು ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ. ಫಸ್ಟ್ ಈ ರೀತಿನೇ ಇರಬೇಕು. ಬ್ರ್ಯಾಕೆಟ್ ಓಪನ್ ಮಾಡಿ, ಡಬಲ್ ಕೋಟ್ಸ್ ಓಪನ್ ಮಾಡಿ, ನಂಬರ್ ಈಸ್. ನಾನಿಲ್ಲಿ ರಿಸಲ್ಟ್ ನನಗೆ ಯಾವುದ್ರಲ್ಲಿ ಬರಬೇಕು? ನಾನು ಇಂಟಿಜರ್, ಈ ವೇರಿಯೇಬಲ್ಲು ಇಂಟಿಜರ್ ನಂಬರ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಈ ಲೈನಲ್ಲಿ ಬರ್ದಿರೋದ್ರಿಂದ ನನ್ನ ರಿಸಲ್ಟ್ ನನ್ನ ಕೀಬೋರ್ಡಿಂದ ಕೊಡ್ತಾ ಇರೋ ನಂಬರು ಇಂಟಿಜರ್ ಆಗಿರುತ್ತೆ. ಸೊ ರಿಸಲ್ಟು ಇಂಟಿಜರ್ ಆಗಿರುತ್ತೆ. ಆ ಒಂದು ಗೆಸ್ ಮೇಲೆ %d ಅಂತ ಹಾಕಬೇಕು. ಇಲ್ಲಿ ಗೆಸ್ ಮಾಡಬೇಕು, ಇಲ್ಲಿ ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂಬರ್ ಇಸ್ %d, ಟೆಸ್ಟ್ ಇಂಟಿಜರ್. ಇಲ್ಲಿ ಅಡ್ರೆಸ್ ಆಪರೇಟರ್ ಬರಿಬಾರ್ದು. ದಟ್ ಈಸ್ ದಿ ಮೇನ್ ಥಿಂಗ್. ಪ್ರಿಂಟ್ ಎಫ್ ಅಲ್ಲಿ ಈ ಪ್ರಿಂಟ್ ಎಫ್ ಅಲ್ಲಿ ಬರಿಬಾರ್ದು. ಇಲ್ಲಿ ಜಸ್ಟ್ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ತರ ಯೂಸ್ ಮಾಡಬೇಕು. ಈ ಲೈನ್ನ ಈ ಎರಡು ಕೀಬೋರ್ಡಿಂದ ಡೇಟಾ ಕೊಡ್ಬೇಕಾದ್ರೆ ಎರಡು ಪ್ರಿಂಟ್ ಎಫ್ ಮಸ್ಟ್ ಆ್ಯಂಡ್ ಶುಡ್, ಮಧ್ಯ ಸ್ಕ್ಯಾನ್ ಎಫ್ ಬರಬೇಕು. ಸೊ ಈಗ ಅದು ಮುಗೀತು. ಕೀಬೋರ್ಡಿಂದ ಕೊಟ್ಟಿದ್ದ ಡೇಟಾ ಇಲ್ಲಿ ಒಂದು ಅಡ್ರೆಸ್ಸಲ್ಲಿ ಕೂತ್ಕೊಳ್ಳೋದ್ರಿಂದ ಈ ಆಪರೇಟರ್ ಯೂಸ್ ಮಾಡ್ತೀವಿ. ಇದು ರಿಸಲ್ಟ್ ಪ್ರಿಂಟ್ ಮಾಡುತ್ತೆ. ಇದೆಲ್ಲೂ ಸ್ಟೋರ್ ಆಗಲ್ಲ, ಕೂತ್ಕೊಳ್ಳಲ್ಲ. ಪ್ರತಿ ಸತಿ ನಾವು ರನ್ ಮಾಡೇ ನೋಡಬೇಕು. ಸೊ ಇಲ್ಲಿ ಅಡ್ರೆಸ್ ಆಪರೇಟರ್ ಇರಬಾರ್ದು. ಇದರದ್ದು ರೂಲ್ಸ್ ನೋಡೋಣ ಆಮೇಲೆ. ಗೆಟ್ CH, ಗೆಟ್ ದಿ ಕ್ಯಾರೆಕ್ಟರ್ ಅಂತ. ನೆಕ್ಸ್ಟು ಇಲ್ಲಿ ಫ್ಲಾರ್ ಬ್ರ್ಯಾಕೆಟ್ ಓಪನ್ ಆಗಿರೋದ್ರಿಂದ ಫ್ಲಾರ್ ಬ್ರ್ಯಾಕೆಟ್ ಇಲ್ಲಿ ಕ್ಲೋಸ್ ಆಗಬೇಕು. ಫೈಲ್ ನೇಮು ಇನ್ಪುಟ್ ಟೆಸ್ಟ್ ಇಂಟಿಜರ್ .c ಅಂತ ಕೊಡ್ತಾ ಇದ್ದೀನಿ. .c ಅಂತಾನೆ ಇರಬೇಕು. ಈಗ ನಾನು Alt F9 ಕೊಟ್ಟು ರನ್ ಮಾಡ್ತೀನಿ. ಏನು ಎರರ್ ಇಲ್ಲ. ಎರರ್ ಇಲ್ಲ ಅಂದರೆ ಎಗೇನ್ ಕಂಟ್ರೋಲ್ F9 ಕೊಡ್ತೀನಿ, ರನ್ ಆಗುತ್ತೆ. ನೋಡಿ ಇಲ್ಲಿ ಎಂಟರ್ ಆನ್ ಇಂಟಿಜರ್ ಅಂತ ಕೇಳ್ತೀರಿ. ಇದು ಹಳೆ ಪ್ರೋಗ್ರಾಮು ಔಟ್ಪುಟ್ಟು. ನಾನು ಸ್ಕ್ರೀನ್ ಕ್ಲಿಯರ್ ದಿ ಸ್ಕ್ರೀನ್ ಆಪ್ಷನ್ ಕೊಟ್ಟಿಲ್ಲ, ಬರ್ತಿದೆ. ಎಂಟರ್ ಆನ್ ಇಂಟಿಜರ್ ಇಲ್ಲಿದೆ, ಕರ್ಸರ್ ಇಲ್ಲಿ ಬ್ಲಿಂಕ್ ಆಗ್ತಿದೆ. ರೀಸನ್ ಏನಕ್ಕೆ ಅಂದರೆ ನಾವು ಸ್ಲ್ಯಾಶ್ ಮತ್ತು n ಅನ್ನೋದು ಒಂದು ಎಸ್ಕೇಪ್ ಸೀಕ್ವೆನ್ಸ್ ಕೊಟ್ಟಿದ್ವಿ. ದಟ್ ಈಸ್ ದಿ ರೀಸನ್. ಇಲ್ಲಿ ನಾನು 67 ಅಂತ ಒಂದು ನಂಬರ್ ಕೊಡ್ತೀನಿ. ಏನು ಬಂತು ರಿಸಲ್ಟು? ನಾನು ಫಾರ್ಮುಲಾ ಆ್ಯಡ್ ಮಾಡ್ತಿಲ್ಲ, ಸಬ್ಟ್ರಾಕ್ಟ್ ಮಾಡ್ತಿಲ್ಲ, ಏನೂ ಇಲ್ಲ. ನಿಮ್ದೊಂದು ಲ್ಯಾಬ್ ಪ್ರೋಗ್ರಾಮ್ ಇದೆಯಲ್ಲ ಆ ರೀತಿ. ಅಥವಾ ಸ್ವ್ಯಾಪಿಂಗ್ ಮಾಡ್ತಾ ಇಲ್ಲ, ಇದು ಈ ನಂಬರ್ ಆಡಾ ಈವನ್ನ ಫೈಂಡ್ ಔಟ್ ಮಾಡ್ತಿಲ್ಲ ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ ಥರ. ಅಥವಾ ಇದು ಪಾಸಿಟಿವಾ ನೆಗೆಟಿವಾ ಅಂತ ಫೈಂಡ್ ಔಟ್ ಮಾಡ್ತಿಲ್ಲ. ಸಿಂಪಲ್ ಪ್ರೋಗ್ರಾಮ್. ಕೀಬೋರ್ಡಿಂದ 67 ಅಂತ ಕೊಟ್ಟೆ. ರಿಸಲ್ಟು ನೀವು ಎಂಟರ್ ಮಾಡಿರೋ ನಂಬರ್ 67 ಅಂತ ಬಂತು. ಸೊ ಈ ಫಾರ್ಮ್ಯಾಟು ನೀವು ಫಾಲೋ ಮಾಡಬೇಕು ಫಾರ್ ಪ್ರಿಂಟಿಂಗ್ ದಿ ಡೇಟಾ. ಯು ಕ್ಯಾನ್ ಅಬ್ಸರ್ವ್ ಫಾರ್ಮ್ಯಾಟ್ ಫಾಲೋ ಮಾಡಿದ್ದೀನಿ. ಇದೇ ರೀತಿ ನಾನು ಬೇರೆ ವೇರಿಯೇಬಲ್ ನೇಮ್ ತಗೊಂಡಿದ್ದಷ್ಟೇ. ನೋಡಿ, ಮೆಮೊರಿ ಲೊಕೇಶನ್ಸಲ್ಲಿ ನಾವು ಕೊಟ್ಟಿರೋ ನಂಬರು ಒಂದೊಂದೇ ಡಿಜಿಟ್ಟು ಈ ರೀತಿ ಕೂತ್ಕೊಳ್ತಾ ಹೋಗುತ್ತೆ. ಪ್ರತಿ ಬಾಕ್ಸ್ಗೂ ನಮ್ಮ ಮನೆಗೆ ಅಡ್ರೆಸ್ ಇದ್ದ ಹಾಗೆ ಅಡ್ರೆಸ್, ಇದು ಮನೆಗಳು ಅಂದ್ಕೊಳ್ಳಿ, ಅದಕ್ಕೆ ಅಡ್ರೆಸ್ ಪ್ರತಿ ಅಡ್ರೆಸ್ಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನಾವು ಸ್ಕ್ಯಾನ್ ಎಫಲ್ಲಿ ಅಡ್ರೆಸ್ ಆಪರೇಟರ್ ಹಾಕೋವಂಥದ್ದು. ಇದು ಇಂಟಿಜರ್ ಔಟ್ಪುಟ್ ಬರಿಬೇಕಾದ್ರೆ ಈ ರೀತಿ ಬರಿಬೇಕು. ನಾನು ಲಿಮಿಟ್ ಮಾಡ್ಕೋಬೋದು. ಈಗ ಈ ಪ್ರೋಗ್ರಾಮ್ಗೆ ನಾನು 67861 ಅಂತ ಹಾಕ್ಕೊಳ್ತೀನಿ.
ಎಂಟರ್ ಆನ್ ಇಂಟಿಜರ್ 67861 ಹಾಕಿದೆ. ಬೇರೆ ನಂಬರ್ ತಗೊಳ್ತೀನಿ, ಬೇರೆ ಕಾಂಬಿನೇಷನ್ನು 7890654. ತಗೊಳ್ತಾ ಇಲ್ಲ. ನೆಕ್ಸ್ಟು ಕಂಟ್ರೋಲ್ F9 58 ಹಾಕ್ತೀನಿ, ತಗೊಳ್ತಿದೆ. ಹ್ಯೂಜ್ ಲೆಂತ್ ಆಫ್ ನಂಬರ್ ಹಾಕಿದ್ರೆ ತಗೊಳ್ತಾ ಇಲ್ಲ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. 890 ತಗೊಳ್ತಾ ಇದೆ, 3 ಡಿಜಿಟ್ ನಂಬರ್ ಅದು. ಇಲ್ಲಿ ನೋಡಿ, ನಾನು ಕೊಡ್ತಾ ಇರೋ ನಂಬರು ಪ್ರಿಂಟ್ ಆಗಬೇಕು. ಎರಡೆರಡೇ ನಂಬರು 3 ನಂಬರ್ ಇದ್ದಾಗ ಪ್ರಿಂಟ್ ಆಗ್ತಿದೆ. ಹ್ಯೂಜ್ ಸೆಟ್ ಆಫ್ ನಂಬರ್ ಕೊಟ್ಟರೆ ಪ್ರಿಂಟ್ ಆಗ್ತಿಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಆಫ್ ದಿ ಸೈಜ್ ಅಲಾಟೆಡ್ ಟು ದಿ ಡೇಟಾ ಟೈಪ್. ಇಂಟ್ ಡೇಟಾ ಟೈಪ್ಗೆ ಇಷ್ಟು ಸೈಜ್ ಅಂತ ಅಲಾಟ್ ಆಗಿರುತ್ತೆ. -32767 +32767 ಅಷ್ಟು ಒಂದು ರೇಂಜಲ್ಲಿ ಮಾತ್ರ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಔಟ್ ಆಫ್ ದಟ್ ರೇಂಜ್ ನಾವು ಅಂಥ ಕೇಸಲ್ಲಿ ನಮಗೆ ಮಾಡಿಫೈಯರ್ಸ್ ಅವಶ್ಯಕತೆ ಬೀಳುತ್ತೆ. ಲಾಂಗ್, ಶಾರ್ಟ್, ಸೈನೆಡ್, ಅನ್ಸೈನೆಡ್ ಅಂತ 4 ಮಾಡಿಫೈಯರ್ಸ್ ಇದೆ. ಅದನ್ನು ನೆಕ್ಸ್ಟ್ ಸೆಷನ್ಗಳಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟು ಇದೇ ನಂಬರ್ಗೆ ನಾನು ಇದೇ ಪ್ರೋಗ್ರಾಮ್ಗೆ ಇಂಟ್ ತೆಗೆದು ಇದನ್ನು ಫ್ಲೋಟ್ ಅಂತ ಮಾಡ್ತೀನಿ. ಫ್ಲೋಟ್ ಅಂತ ಮಾಡಿದಾಗ ವೇರಿಯೇಬಲ್ ನೇಮ್ ಅದೇ ಇರಲಿ. ವಾಟ್ ಶುಡ್ ಬಿ ದಿ ಫಾರ್ಮ್ಯಾಟ್ ಸ್ಪೆಸಿಫೈಯರ್? %f. ಆಬ್ವಿಯಸ್ಲಿ %f ಫ್ಲೋಟಲ್ಲಿ ಇನ್ಪುಟ್ ಕೊಡ್ತಾ ಇದ್ದೀನಿ ಅಂದರೆ ರಿಸಲ್ಟು ನಾನು ಕೊಡ್ತಾ ಇರೋ ನಂಬರ್ ಪ್ರಿಂಟ್ ಆಗ್ತಿದೆ ಅಷ್ಟೇ. ಈ ಪ್ರೋಗ್ರಾಮಲ್ಲಿ ರಿಸಲ್ಟು ಫ್ಲೋಟಲ್ಲಿ ಬರಬೇಕು. ಸೊ ಆ ರೀತಿ ನಾನು ಪ್ರೋಗ್ರಾಮ್ ಬರ್ಕೊಂಡಿದ್ದೀನಿ. ಎಂಟರ್ ಆನ್ ಇಂಟಿಜರ್, ಅಲ್ಲಿ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಂತ ಹಾಕೋಬೇಕಿತ್ತು. ಐ ಹ್ಯಾವ್ ಮಿಸ್ಡ್ ಇಟ್ ಔಟ್. 6.9. ಇದನ್ನ ಆಫ್ಟರ್ ಡೆಸಿಮಲ್ ಪಾಯಿಂಟು ಅದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಸ್ಕೇಲಿಂಗ್ ಆಫ್ ವ್ಯಾಲ್ಯೂ ಮಾಡಿಕೊಂಡು ನಮಗೆ 9 ಆದಮೇಲೂ ಆ್ಯಡ್ ಮಾಡಿ ಕೊಡುತ್ತೆ ವ್ಯಾಲ್ಯೂಸ್ನ. ನೋಡಿ 45.0 ಅಂತ ಕೊಟ್ಟಿದ್ದು. ಇಟ್ ವಿಲ್ ಅಟ್ಯಾಚ್ ಸಮ್ ಮೋರ್ ನಂಬರ್ಸ್. ಅದು ಪ್ರತಿಯೊಂದು ಝೀರೋನು ಒಂದೊಂದು ಮೆಮೊರಿ ಲೊಕೇಶನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಆಫ್ಟರ್ ಡೆಸಿಮಲ್ ಪಾಯಿಂಟು ಇದು ಆ್ಯಡ್ ಮಾಡಿಕೊಳ್ಳುತ್ತೆ ನಂಬರ್ಸ್. ಸೊ %f ಕೊಟ್ಟಿದ್ದಕ್ಕೆ ಆ ರೀತಿ ತಗೊಳ್ತಾ ಇವೆ. ಅದಕ್ಕೆ ಈಗ ಇಂಟಿಜರ್ ಡೇಟಾ ಕೊಟ್ಟು ನೋಡೋಣ. ಎಂಟರ್ ಆನ್ ಇಂಟಿಜರ್ 78 ನಾನು ಇಂಟಿಜರ್ ನಂಬರ್ ಕೊಟ್ಟೆ. ರಿಸಲ್ಟ್ ಏನು ಕೊಡ್ತಾ ಇದೆ? 78.00 ಅಂತ ಕೊಡ್ತಾ ಇದೆ. ಅಂದ್ರೂ ಅದು 78. ಬಟ್ %f ಅಂತ ನಾನು ಹಾಕಿರೋದ್ರಿಂದ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಬರ್ತಿದೆ. ಫಾರ್ ದಿ ನಂಬರ್ ಇಂಟಿಜರ್ ನಂಬರ್ 78. ಸೊ ಈ ರೀತಿ ವ್ಯಾಲ್ಯೂಸು ವೇರಿ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಆನ್ ದಿ ಇನ್ಪುಟ್ ವಿಚ್ ಯು ಹ್ಯಾವ್ ಯೂಸ್ಡ್.
ನೆಕ್ಸ್ಟು ನಾವು ಕ್ಯಾರ್ ಡೇಟಾ ಟೈಪ್ ಹೇಗೆ ಎಫೆಕ್ಟ್ ಆಗುತ್ತೆ ನೋಡೋಣ. ಡೇಟಾ ಟೈಪು ನಾನು ಕ್ಯಾರ್ ಅಂತ ತಗೊಳ್ತೀನಿ. ಕ್ಯಾರ್ ಅಂತ ತಗೊಂಡಾಗ ದಿಸ್ ಇಸ್ ವೇರಿಯೇಬಲ್ CHR printf, enter a character, ಸ್ಲ್ಯಾಶ್ n ಅಂತ ಕೊಟ್ಟಿದ್ದಕ್ಕೆ ಕರ್ಸರು ನೆಕ್ಸ್ಟ್ ಲೈನ್ಗೆ ಹೋಗಿದ್ದು. ಎಂಟರ್ ಎ ಕ್ಯಾರೆಕ್ಟರ್, scanf, ಪರ್ಸೆಂಟ್ ಸಿಂಬಲ್ ಬರೆದು ಸಿ ಬರಿಬೇಕು. ಫಾರ್ಮ್ಯಾಟ್ ಸ್ಪೆಸಿಫೈಯರ್, ಡಬಲ್ ಕೋಟ್ಸ್ ಕ್ಲೋಸ್ ಮಾಡಬೇಕು, ಪುಟ್ಟೆ ಕಾಮ, ವೇರಿಯೇಬಲ್ ನೇಮ್ ಏನು CHR. ಇಲ್ಲಿ ನಾನು ಕ್ಯಾರೆಕ್ಟರ್ ಹಾಕ್ತಿದ್ದೀನಿ. ಎಲ್ಲ ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ ಪ್ರೀವಿಯಸ್ ಸೆಷನ್ಸಲ್ಲಿ ನಂಬರ್ಸ್ನ ಕೀಬೋರ್ಡಿಂದ ಹಾಕ್ತಿದ್ವಿ, ಈಗ ಕ್ಯಾರೆಕ್ಟರ್ ಹಾಕ್ತಾ ಇದ್ದೀನಿ. ನಮ್ಮ ಮೇನ್ ಥಿಂಗ್ ಇಲ್ಲಿ ಇದು ಹೇಗೆ ಪ್ರಿಂಟ್ ಮಾಡುತ್ತೆ. ಡಬಲ್ ಕೋಟ್ಸ್ ಓಪನ್ ಮಾಡಿದೆ, ಯು ಎಂಟರ್ಡ್ %C ಅಂತ ಬರ್ಕೋಬೇಕು. ಡಬಲ್ ಕೋಟ್ಸ್ ಕ್ಲೋಸ್ ಮಾಡ್ತೀನಿ, ಕಾಮ ಹಾಕ್ತೀನಿ. ರಿಮೆಂಬರ್ ಇಲ್ಲಿ ಅಡ್ರೆಸ್ ಆಪರೇಟರ್ ಬರಲ್ಲ, CHR ಅಂತ ಬರುತ್ತೆ. ಕ್ಲೋಸ್ ಮಾಡ್ತೀನಿ, ಎಂಟರ್ ಪ್ರೆಸ್ ಮಾಡ್ತೀನಿ. ಗೆಟ್ CH ಅಂತ ಕೊನೆ ಲೈನು ಬರ್ಕೊಳ್ಳೇಬೇಕು. ಬರೆದು ಎಂಡ್ ಮಾಡ್ತೀನಿ. ಎಂಟರ್ ಎ ಕ್ಯಾರೆಕ್ಟರ್ ಅಂತ ಬರ್ತಾ ಇದೆ ಇಲ್ಲಿ. ಎಂಟರ್ ಎ ಕ್ಯಾರೆಕ್ಟರ್ ಅದು ಕ್ಯಾರೆಕ್ಟರೇ ತಗೊಳುತ್ತೆ. ನಾನೀಗ ನಂಬರ್ ಹಾಕ್ತೀನಿ ನೋಡಿ, 5 ಅಂತ. ಯು ಎಂಟರ್ಡ್ ಏನೋ ಒಂದು ಡೇಟಾ ಬಂತು, ಅದನ್ನು ಅದು ತಗೊಳ್ಳಲ್ಲ. ನಾವು ಎಂಟರ್ ಎ ಕ್ಯಾರೆಕ್ಟರ್ ಅಂದರೆ ಕ್ಯಾರೆಕ್ಟರೇ ಹಾಕಬೇಕು. ನಾನು K ಅಂತ ಹಾಕ್ತೀನಿ. ಎಂಟರ್ ಎ ಕ್ಯಾರೆಕ್ಟರ್, ಸೊ ಕ್ಯಾರೆಕ್ಟರ್ ಹಾಕಿದ್ರೆ ಕ್ಯಾರೆಕ್ಟರೇ ಇನ್ಪುಟ್ ಆಗಿ ಬರುತ್ತೆ.